ಬಂಗಾರದಂಥ ಸಂಬಂಧ ಹೋಯಿತು. ಯಾರೋ ನಮ್ಮ ಮಗಳು ಬಗ್ಗೆ ತುಂಬ ತಪ್ಪಾಗಿ ಹೇಳಿದ್ರಂತೆ. ಯಾರು ಏನೇ ಅಂದರೂ ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ. ಈ ವಿಷಯ ಅವಳ ಹತ್ರ ಹೇಳ್ಬೇಡ, ಬೇಜಾರು ಮಾಡ್ಕೋತಾಳೆ. ಅವಳಿಗೆ ಅವಳ ಫ್ರೆಂಡ್ಸ್ನ ಮೀಟ್ ಮಾಡೋ ಕೇಳು, ಸ್ವಲ್ಪ ರಿಲೀಫ್ ಆಗಿರುತ್ತೆ. ನನ್ನ ಹೆಸರು ಆಶಾ. ನನ್ನ ಫ್ಯೂಚರ್ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಅಪ್ಪ ಅಮ್ಮನ ಆಸೆ. ಆದರೆ ನಾನು ಮಾಡಿದ ತಪ್ಪೇನು? ಹುಡುಗಿಯಾಗಿ ಹುಟ್ಟಿದ್ದ, ಇಲ್ಲ ಅನುಮಾನ ಪಡೋ ಸೊಸೈಟಿಲಿ ಬೆಳೆದಿದ್ದ? ಏನೇ ಆದರೂ ಕೊನೆಗೆ ಬಲಿಯಾಗೋದು ನಾವೇ ಅಲ್ವಾ? ನಾನು ಎಲ್ಲರ ಥರ ಹುಡುಗಿನೇ. ನನ್ನ ಲೈಫ್ನಲ್ಲೂ ಆಸೆ ಆಕಾಂಕ್ಷೆಗಳಿವೆ. ಸ್ಕೂಲ್ನಲ್ಲಿ ಫಸ್ಟು, ಕಾಲೇಜ್ನಲ್ಲಿ ಟಾಪ್, ಪ್ಲೇಸ್ಮೆಂಟಲ್ಲಿ ಜಾಬ್, ಹೀಗೆ ನಮ್ಮ ಅಪ್ಪ ಅಮ್ಮನ ಪ್ರತಿ ಕನಸನ್ನು ನನಸು ಮಾಡ್ತಾ ಬಂದೀನಿ, ಒಂದನ್ನು ಬಿಟ್ಟು. ನಾನು ಲೂಸರ್. ನನ್ನ ಮದುವೆ ನಿಂತೋಯ್ತು. ಅದು ನನ್ನ ತಪ್ಪೇನೂ ಇಲ್ಲದೆ, ಕೇವಲ ಯಾರೋ ಹೇಳಿದ ತಪ್ಪು ಮಾತಿಂದ. ಟೈಮ್ ಪಾಸ್ಗೆ ಮಾಡೋ ಕಮೆಂಟಿಂದ ಒಂದು ಹುಡುಗಿ ಲೈಫ್ ಟರ್ನ್ ಆಗೋಗುತ್ತೆ. ಸೊಸೈಟಿಲಿ ಸೋಷಿಯಲೈಸ್ ಆಗೋದೇ ತಪ್ಪಾ? ಒಂದು ಹುಡುಗಿ ಮಧ್ಯ ಟ್ರೂ ಫ್ರೆಂಡ್ಶಿಪ್ಪೇ ಇರಬಾರ್ದಾ? ಫೇಸ್ಬುಕ್ಕಲ್ಲಿ ಫೋಟೋ ನೋಡಿ ಒಂದು ಹುಡುಗಿ ಬಗ್ಗೆ ಹೇಗೆ ಡಿಸೈಡ್ ಆಗೋಗ್ತಾರೆ? ಯಾರೋ ಹೇಳಿದ ಮಾತು ಕೇಳಿ ಹೇಗೆ ಒಪಿನಿಯನ್ ತಗೋತಾರೆ? ಹೀಗೆ ಒಂದು ಹುಡುಗಿ ಒಂಟಿಯಾಗಿ ಕೂತಿದ್ರೆ ಯಾರೋ ಹುಡುಗಂಗೋಸ್ಕರ ಕಾಯ್ತಿದ್ದಾಳೆ ಅಂತ ಅಂದ್ಕೊಳ್ಳೋ ಸೊಸೈಟಿಲಿ ನಾವು ಬದುಕ್ತಾ ಇದ್ದೀವಿ. ನಿಜ. ಮದುವೆ ಅಂದ್ರೇ ನಂಬಿಕೆ. ಹಾಗಿದ್ಮೇಲೆ ಈ ಎನ್ಕ್ವೈರಿ ಎಲ್ಲ ಯಾಕೆ? ಎಲ್ಲ ಹುಡುಗಿರು ಒಂದೇ ಥರ ಇರ್ತಾರಾ? ಒಂದು ಸಲ ಮಾತಾಡಿದ್ರೆ ಅರ್ಥ ಆಗುತ್ತೆ ಅಲ್ವಾ? ಡೌಟ್ ಇದ್ದರೆ ಡೈರೆಕ್ಟಾಗಿ ಕೇಳಬೇಕು. ಅವ್ರವ್ರ ಮಾತು ಕೇಳಿ ಡಿಸೈಡ್ ಆಗೋದು ಎಷ್ಟು ನ್ಯಾಯ? ಒಂದು ಸಲ ಎಂಗೇಜ್ಮೆಂಟ್ ತನಕ ಬಂದ ಮದುವೆ ನಿಂತೋದ್ರೆ ಆ ಹುಡುಗಿ ಮನಸ್ಸು ಎಷ್ಟು ದುಃಖ ಪಡುತ್ತೆ ಯೋಚನೆ ಮಾಡಿದ್ದೀರಾ? ಅವ್ರ ಮನೆ ಪರಿಸ್ಥಿತಿ ಹೇಗಿರುತ್ತೋ ಅಂತ ಊಹೆ ಮಾಡಿದ್ದೀರಾ? ಆ ಹುಡುಗಿ ಮೇಲೆ ಬಿದ್ದ ಆರೋಪ ಮತ್ತೆ ಸರಿ ಹೋಗೋಕೆ ಅವಳು ಇಡೀ ಜೀವನ ಪೂರ್ತಿ ಸಾಕಾಗಲ್ಲ ಅಂತ ಯಾವಾಗ ತಿಳ್ಕೊತಾರೆ? ಆದರೂ ನಾನೇನು ಅಂತ ನಂಗೆ ಗೊತ್ತು, ನಮ್ಮ ಪೇರೆಂಟ್ಸಿಗೆ ಗೊತ್ತು. ಅಷ್ಟು ಸಾಕು ನನಗೆ. ಎಲ್ರಿಗೂ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ಆಶಾ ಅವ್ರು ಫೋನ್ ಮಾಡಿದ್ರು. ಅವ್ರಿಗೆ ಈ ಸಂಬಂಧ ಓಕೆ ಅಂತೆ. ಯಾರೋ ಬೇಕು ಅಂತಾನೆ ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದ್ರಂತೆ. ಗೊತ್ತಾಗಿ ಕ್ಷಮಿಸಿ ಅಂತ ಕೇಳ್ತಿದ್ದಾರೆ ಪುಟ್ಟ, ಬೇಗ ಮನೆಗೆ ಬಾ. ಅವರು ನಮಗೆ ಬೇಡ ಅಪ್ಪ. ಯಾರ್ದೋ ಮಾತು ಕೇಳಿ ಅನುಮಾನ ಪಟ್ಟೋರು ನಾಳೆ ಮದುವೆ ಆದಮೇಲೂ ಅನುಮಾನ ಪಟ್ಟರೆ ಅದು ತಪ್ಪು ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ನನ್ನ ಲೈಫ್ ಟೈಮ್ ಕೂಡ ಸಾಕಾಗಲ್ಲ ಅಪ್ಪ. ನಂಬಿಕೆ ಇಲ್ಲದೆ ಇರೋ ಜಾಗದಲ್ಲಿ ಪ್ರೀತಿ ಇರೋಲ್ಲ ಅಪ್ಪ. ಅದೇ ಜಾಗದಲ್ಲಿ ಇಬ್ಬರು ವ್ಯಕ್ತಿಗಳು ಒಂದಾಗಿ ಜೀವನ ಮಾಡೋಕ್ಕಾಗಲ್ಲ. ಬೇಡ ಅಪ್ಪ. ಒಬ್ಬರ ಬಗ್ಗೆ ಒಳ್ಳೇದು ಹೇಳದೇ ಇದ್ರೂ ಪರವಾಗಿಲ್ಲ, ಕೆಟ್ಟದಾಗ ಮಾತ್ರ ಹೇಳಬೇಡಿ. ಟೈಮ್ ಪಾಸ್ಗೆ ಮಾಡೋ ಕಮೆಂಟಿಂದ ಕೆಲವ್ರ ಜೀವನ ದುರಂತದಲ್ಲೇ ಅಂತ್ಯ ಆಗ್ಬೋದು. ಯೋಚನೆ ಮಾಡಿ.